ಹಾಯ್ ಹೆಲೋ ಗುಡ್ ಆಫ್ಟರ್ನೂನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದ್ರೆ ಥಂಬ್ನೇಲ್ ನ ಹೇಗೆ ಮಾಡೋದು ಅನ್ನೋದನ್ನ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಥಂಬ್ನೇಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನೀವೆಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ರು ಕೂಡ ಅದಕ್ಕೆ ಒಂದು ಒಳ್ಳೆ ಥಂಬ್ನೇಲ್ ಹಾಕಿಲ್ಲ ಅಂದ್ರೆ ಅದನ್ನ ಯಾರು ಕೂಡ ಓಪನ್ ಮಾಡಿ ನೋಡೋದೇ ಇಲ್ಲ. ಸೊ ಅದಕ್ಕೆ ಥಂಬ್ನೇಲ್ ಅನ್ನೋದು ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ನೀವು ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತೀರೋ ಅಷ್ಟೇ ಚೆನ್ನಾಗಿ ಥಂಬ್ನೇಲ್ ಕೂಡ ಮಾಡ್ಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಎಲ್ರು ಯೂಟ್ಯೂಬ್ ಚಾನೆಲ್ ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದು ತಿಳ್ಕೊಂಡಿರ್ತಾರೆ. ಸೊ ಸಬ್ಸ್ಕ್ರೈಬರ್ಸ್ ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅನ್ನೋದು ತಿಳ್ಕೊಂಡಿರ್ತಾರೆ. ಮತ್ತೆ ವಿಡಿಯೋಗಳನ್ನ ಹೇಗೆ ಅಪ್ಲೋಡ್ ಮಾಡೋದು ಅನ್ನೋದು ಕೂಡ ತಿಳ್ಕೊಂಡಿರ್ತಾರೆ. ಬಟ್ ನೀವು ಥಂಬ್ನೇಲ್ ನ ಹಾಕೋದನ್ನ ತಿಳ್ಕೊಂಡಿಲ್ಲ ಅಂದ್ರೆ ಸೊ ನೀವ್ ಇಷ್ಟೆಲ್ಲ ತಿಳ್ಕೊಂಡಿದ್ರು ವೇಸ್ಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಥಂಬ್ನೇಲ್ ನ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಥಂಬ್ನೇಲ್ ನ ಹೇಗೆ ಮಾಡೋದು ಅನ್ನೋದನ್ನ ವಿಡಿಯೋ ನೋಡ್ಕೊಂಡ್ ಬರೋಣ ಬನ್ನಿ. ಸೊ ಫಸ್ಟ್ ಗೆ ನೀವು ಥಂಬ್ನೇಲ್ ನ ಮಾಡ್ಬೇಕು ಅಂದ್ರೆ ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ ಇರಬೇಕು. ಸೊ ಅದು ಯಾವ್ದಪ್ಪ ಅಂದ್ರೆ ಪಿಕ್ಸೆಲ್ ಲ್ಯಾಬ್ ಅಂತ. ಸೊ ಅದು ನಿಮ್ಮ ಹತ್ರ ಇಲ್ಲ ಅಂದ್ರೆ ಪ್ಲೇ ಸ್ಟೋರ್ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಸ್ಪೆಲ್ಲಿಂಗ್ ಬಂದು PIXEL ಪಿಕ್ಸೆಲ್ ಲ್ಯಾಬ್ ಅಂತ. ಸೊ ಇಲ್ಲಿ ಫಸ್ಟ್ ಗೆ ಬರುತ್ತೆ LAB ಪಿಕ್ಸೆಲ್ ಲ್ಯಾಬ್ ಅಂತ ಈ ತರ ಆಪ್ಷನ್ ಇರುತ್ತೆ. ಸೊ ನನ್ನ ಹತ್ರ ಆಲ್ರೆಡಿ ಇದೆ, ಅದರಿಂದ ಓಪನ್ ಅಂತ ತೋರಿಸ್ತಾ ಇದೆ. ಸೊ ನಿಮ್ಮ ಹತ್ರ ಇಲ್ಲ ಅಂದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಓಪನ್ ಮಾಡ್ಕೊಂತೀನಿ. ಸೊ ಈ ತರ ಇಂಟರ್ಫೇಸ್ ಬರುತ್ತೆ. ಅದು ಓಪನ್ ಮಾಡ್ಕೊಂಡ ತಕ್ಷಣ ಈ ತರ ಇಂಟರ್ಫೇಸ್ ಬರುತ್ತೆ. ಸೊ ಇದರಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇದೆ, ನೋಡ್ತಾ ಇದ್ದೀರಲ್ವಾ. ಸೊ ಇದನ್ನ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ, ಅದು ಕೊಟ್ರೆ ಓಕೆ ಬರುತ್ತೆ. ಓಕೆ ಮಾಡಿ ಅದು ಡಿಲೀಟ್ ಆಗುತ್ತೆ. ಸೊ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದ್ರ ಸೈಜ್ ಬೇರೆನೆ ಇರುತ್ತೆ. ಇದನ್ನ ನಾವು ಸೈಜ್ ನ ಮೊದಲು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಈ ಆಪ್ಷನ್ ಗೆ ಹೋಗಿ ಇಲ್ಲಿ ಇಮೇಜ್ ಸೈಜ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಯೂಟ್ಯೂಬ್ ಥಂಬ್ನೇಲ್ ಗೆ ಅಂತಾನೆ ಒಂದು ಆಪ್ಷನ್ ನ ಇಲ್ಲಿ ಫಿಕ್ಸ್ ಮಾಡಿರ್ತಾರೆ ನೋಡಿ, ಯೂಟ್ಯೂಬ್ ಥಂಬ್ನೇಲ್ ಅಂತ. ಸೊ ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ವಿಡ್ತ್ ಬಂದು ಹೈಟ್ ವಿಡ್ತ್ ಎರಡನ್ನು ಅವರೇ ಫಿಕ್ಸ್ ಮಾಡಿರ್ತಾರೆ. ಸೊ ಇಲ್ಲಿ ಓಕೆ ಅಂತ ಪ್ರೆಸ್ ಮಾಡಿ ನೆಕ್ಸ್ಟ್ ಈ ತರ ಇಂಟರ್ಫೇಸ್ ಬರುತ್ತೆ. ಸೊ ಈ ಇಂಟರ್ಫೇಸ್ ಗೆ ಮೊದಲು ನಾವು ಕಲರ್ ಚೂಸ್ ಮಾಡ್ಕೋಬೇಕು. ನಿಮ್ಗೆ ಯಾವ ತರ ಕಲರ್ ಬೇಕು ಆ ತರ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಗೆ ಒಂದು ಆಪ್ಷನ್ ಇದೆ ಕಲರ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಕಲರ್ಸ್ ಬರುತ್ತೆ. ಸೊ ಇಲ್ಲಿ ಕಲರ್ ಮತ್ತೆ ಗ್ರೇಡಿಯಂಟ್ ಅಂತ ಬಂತು. ಗ್ರೇಡಿಯಂಟ್ ಅಂದ್ರೆ ಮಿಕ್ಸ್ ಕಲರ್ ಅಂತ. ಸೊ ನಮ್ಗೆ ಅದು ಬೇಡ, ಕಲರ್ ಸಾಕು. ಸೊ ಕಲರ್ ಇಸ್ ಮೇನ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಯಾರಾದ್ರೂ ನೋಡಿದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಆ ತರ ನೀವು ಕಲರ್ ನ ಚೂಸ್ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ನಾನು ಯಾವಾಗ್ಲೂ ಆಲ್ಮೋಸ್ಟ್ ರೆಡ್ ನೇ ಚೂಸ್ ಮಾಡೋದು, ಯಾಕಂದ್ರೆ ನಂಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಯಾರಾದ್ರೂ ವಿಡಿಯೋ ನೋಡಿದ ತಕ್ಷಣ ಅವ್ರಿಗೆ ಇಷ್ಟ ಆಗ್ಬೇಕು, ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು. ಸೊ ಅದಕ್ಕೆ ನಾನು ರೆಡ್ ನ ಚೂಸ್ ಮಾಡ್ತೀನಿ. ಸೊ ಈಗ ಕಲರ್ ಚೂಸ್ ಮಾಡಾಯ್ತು. ನೆಕ್ಸ್ಟ್ ಇಲ್ಲಿ ಓಕೆ ಅನ್ನೋ ಬಟನ್ ಇದೆ ರೈಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇವಾಗ ನಿಮ್ಗೆ ಯಾವ ತರ ವಿಡಿಯೋಸ್ ನ ಮಾಡ್ತೀರಾ ಆ ತರ ಫೋಟೋಸ್ ನ ನೀವಿಲ್ಲಿ ತಂದು ಕೂಡ್ಸ್ಕೋಬೇಕಾಗತ್ತೆ. ಮತ್ತೆ ಪಕ್ಕದಲ್ಲಿ ನೀವು ಯಾವ ರೀತಿ ರಿಲೇಟೆಡ್ ವಿಡಿಯೋಸ್ ನ ಮಾಡ್ತೀರಾ ಆ ತರ ಟೆಕ್ಸ್ಟ್ ನ ಕೂಡ ಇಲ್ಲಿ ಬರೆಯಬೇಕಾಗತ್ತೆ. ಸೊ ಈ ಇಂಟರ್ಫೇಸ್ ಮೇಲೆ ಹೇಗೆ ಫೋಟೋನ ಕೂರ್ಸೋದು ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಫ್ರಮ್ ಗ್ಯಾಲರಿ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಗೆ ಯಾವ ತರ ರಿಲೇಟೆಡ್ ವಿಡಿಯೋ ಫೋಟೋಸ್ ಬೇಕೋ ಆ ಫೋಟೋಸ್ ನೀವು ಸೆಲೆಕ್ಟ್ ಮಾಡಿ ಹಾಕೊಳ್ಳಿ. ನಾನು ಫಾರ್ ಎಕ್ಸಾಂಪಲ್ ಗೆ ನಿಮ್ಗೆ ಒಂದು ಫೋಟೋ ಹಾಕಿ ತೋರಿಸ್ತೀನಿ. ಸೊ ಈ ಫೋಟೋ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ತುಂಬಾ ಸೈಜಸ್ ಬರುತ್ತೆ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನ ನೀವು ಚೂಸ್ ಮಾಡ್ಕೋಬಹುದು. 4.3 ಅನ್ನೋದನ್ನ ನಾನು ಚೂಸ್ ಮಾಡ್ಕೊಂತೀನಿ. ಸೊ ಇಲ್ಲಿ ಓಕೆ ಆಪ್ಷನ್ ಇದೆ, ಓಕೆ ಮಾಡಿ. ಸೊ ಈ ತರ ಬಂದು ಫೋಟೋ ಕೂರುತ್ತೆ. ನಿಮ್ಗೆ ಉದ್ದ ಬೇಕು ಅಂದ್ರೆ ಉದ್ದ ಮಾಡ್ಕೋಬಹುದು, ಅಗಲ ಬೇಕು ಅಂದ್ರೆ ಅಗಲ ಮಾಡ್ಕೋಬಹುದು, ಚಿಕ್ಕದ್ ಬೇಕು ಅಂದ್ರೆ ಚಿಕ್ಕದ್ ಕೂಡ ನೀವು ಮಾಡ್ಕೋಬಹುದು ಫೋಟೋನ. ಸೊ ಈ ತರ ಮಾಡ್ಕೊಳ್ಳಿ. ಸೊ ಇಲ್ಲಿ ಸ್ಪೇಸ್ ಇದೆ, ಈ ಸ್ಪೇಸ್ ಅಲ್ಲಿ ಯಾವ ತರ ಟೆಕ್ಸ್ಟ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನಿಮ್ಗೆ ಬೇಕು ಅಂದ್ರೆ ತುಂಬಾ ಫೋಟೋಸ್ ನೀವು ಆಡ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಗೆ ನಾನು ಒಂದು ಫೋಟೋ ಹಾಕಿ ತೋರಿಸಿದೀನಿ. ಸೊ ನೆಕ್ಸ್ಟ್ ಯಾವ ರೀತಿ ಟೆಕ್ಸ್ಟ್ ಬರೆಯೋದು ಅನ್ನೋದನ್ನ ನಿಮ್ಗೆ ತೋರಿಸಿದೀನಿ. ಮತ್ತೆ ನೆಕ್ಸ್ಟ್ ಮತ್ತೆ ಪ್ಲಸ್ ಮಾರ್ಕಿಗೆ ಹೋಗಿ ಇಲ್ಲಿ ಟೆಕ್ಸ್ಟ್ ಅನ್ನೋದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಪಕ್ಕ ಒಂದು ಪೆನ್ಸಿಲ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಕೆಳಗೆ ಇನ್ನೊಂದು ಪೆನ್ಸಿಲ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ತರ ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ. ಇಲ್ಲಿ ನಿಮ್ಗೆ ಏನ್ ರಿಲೇಟೆಡ್ ವಿಡಿಯೋ ಇದೆ ಆ ತರ ಟೈಪ್ ಮಾಡ್ಕೊಳ್ಳಿ. ನಾನು ಫಾರ್ ಎಕ್ಸಾಂಪಲ್ ಗೆ ಮೈ ಸಿಸ್ಟರ್ ಅಂತ ಟೈಪ್ ಮಾಡ್ತೀನಿ. ಸೊ ಈ ತರ ಮಾಡಾದ್ಮೇಲೆ ಓಕೆ ಅನ್ನೋ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದು ಬಂದು ಇಲ್ಲಿರುತ್ತೆ, ಅದನ್ನ ತಗೊಂಡ್ ಬಂದು ಈ ಕಡೆ ಕೂರಿಸ್ಕೊಳ್ಳಿ. ಈ ಫೋಟೋ ಹಾಗೆ ಇರ್ಲಿ, ಇದನ್ನ ಈ ತರ ತಗೊಬಂದು ಕೂರಿಸ್ಕೊಳ್ಳಿ. ನಾನಿವಾಗ ಫೋಟೋನ ಹೇಗೆ ಕೂರಿಸೋದು ಮತ್ತೆ ಟೆಕ್ಸ್ಟ್ ನ ಹೇಗೆ ಬರೆಯೋದು ಅನ್ನೋದು ನಿಮ್ಗೆ ತೋರಿಸಿದೀನಿ. ಸೊ ಕೆಳಗಡೆ ತುಂಬಾ ಆಪ್ಷನ್ಸ್ ಇದೆ, ಅದನ್ನ ನೋಡೋಣ ಬನ್ನಿ. ಸೊ ಇಲ್ಲಿ ಬಂದು ಇಲ್ಲಿ
ಸ್ಟಿಕ್ಕರ್ ಇದೆ, ಸ್ಟಿಕ್ಕರ್ ಬೇಕು ಅಂದ್ರೆ ನೀವು ಸ್ಟಿಕ್ಕರ್ ನ ಹಾಕೋಬಹುದು, ಶೇಪ್ಸ್ ನ ಚೇಂಜ್ ಮಾಡ್ಕೋಬಹುದು. ಸೊ ಆರೋ ಆಪ್ಷನ್ ನ ಕೊಟ್ಕೋಬಹುದು, ಈ ತರ ರೈಟ್ ಮಾರ್ಕ್ ಎಲ್ಲ ಕೊಟ್ಕೊಬಹುದು. ಸೊ ಇಲ್ಲಿ ಎಡಿಟ್ ಬೇಕಂದ್ರೆ ಏನಾದ್ರು ಎಡಿಟ್ ಮಾಡ್ಕೋಬೇಕು ಅಂದ್ರೆ ರಾಂಗ್ ಇದ್ರೆ ಅದನ್ನ ಎಡಿಟ್ ಮಾಡ್ಕೋಬಹುದು, ನಮ್ಗೆ ಬೇಡ ಅಂದಿದ್ನ ಡಿಲೀಟ್ ಮಾಡ್ಕೋಬಹುದು. ಸೊ ಈ ಫೋಟೋ ಇನ್ನೊಂದ್ ಕಡೆ ಬೇಕು ಅಂದ್ರೆ ಕಾಪಿ ಪೇಸ್ಟ್ ಮಾಡ್ಕೋಬಹುದು, ಇಲ್ಲಿ ಕಾಪಿ ಆಪ್ಷನ್ ಇದೆ. ಸೊ ಟು ಫ್ರಂಟ್ ಟು ಬ್ಯಾಕ್, ಮುಂದೆ ಹಿಂದೆ ತುಂಬಾ ಜಾಸ್ತಿ ಕಾಣಿಸ್ಬೇಕು ಅಂದ್ರೆ ಈ ಆಪ್ಷನ್ಸ್ ಇದೆ. ಸೊ ಪೊಸಿಷನ್ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಪೊಸಿಷನ್ ಆಪ್ಷನ್ ಇದೆ. ಸೊ ರಿಲೇಟಿವ್ ಪೊಸಿಷನ್ ಇದು ಸೇಮ್ ಏನೆ. ಸೊ ಸೈಜ್ ನ ಜಾಸ್ತಿ ಮಾಡ್ಕೋಬೇಕು ನೀವು ಟೆಕ್ಸ್ಟ್ ಮಾಡಿರೋದ್ನ ಅಂದ್ರೆ, ಸೊ ಈ ಆಪ್ಷನ್ ಓಕೆ ಮಾಡಿ. ಈ ತರ ಮುಂದಕ್ಕೆ ಮೂವ್ ಮಾಡಿದ್ರೆ ಸೈಜು ದೊಡ್ಡದಾಗಿ ಬರುತ್ತೆ, ಹಿಂದಕ್ಕೆ ಮಾಡಿದ್ರೆ ಚಿಕ್ಕದಾಗಿ ಬರುತ್ತೆ. ಸೊ ಇಲ್ಲಿ ಓಕೆ ಮಾಡಿ. ಈ ತರ ಸೈಜ್ ನ ನಾವು ಚೇಂಜ್ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ಪ್ಯಾಡಿಂಗ್ ಬಂದು ನಿಮ್ಗೆ ಲೆಫ್ಟ್ ಬೇಕಾ ರೈಟ್ ಬೇಕಾ ಅನ್ನೋದನ್ನ ಇದು ತೋರಿಸುತ್ತೆ. ಸೊ ನಿಮ್ಗೆ ಯಾವ ತರ ಬೇಕೋ ಆ ತರ ಚೇಂಜ್ ಮಾಡ್ಕೋಬಹುದು. ನೆಕ್ಸ್ಟ್ ಕಲರ್ ಬರುತ್ತೆ, ನೀವು ಟೆಕ್ಸ್ಟ್ ಮಾಡಿರೋದು ಯಾವ ಕಲರ್ ಅಲ್ಲಿ ನೀವು ಕೊಟ್ಕೋಬೇಕು ಅಂತ ಇದ್ರೆ ಸೊ ನೀವು ಕಲರ್ ನ ಚೂಸ್ ಮಾಡ್ಕೊಂಡು ಕಲರ್ ನ ಕೊಟ್ಕೋಬಹುದು ಈ ತರ. ಸೊ ಇದಾದ್ಮೇಲೆ ನೆಕ್ಸ್ಟ್ ಸೊ ರೊಟೇಟ್ ಬೇಕಂದ್ರೆ ರೊಟೇಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬಂದು ನಿಮ್ಗೆ ಯಾವ ತರ ಸ್ಟೈಲ್ ಅಲ್ಲಿ ಲೆಟರ್ಸ್ ಬೇಕು ಆ ತರ ಸ್ಟೈಲ್ ಇಲ್ಲಿದೆ, ನೀವು ಚೇಂಜ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾನು ಈ ಸ್ಟೈಲ್ ನ ಚೂಸ್ ಮಾಡ್ಕೊಂತೀನಿ. ಸೊ ನೆಕ್ಸ್ಟ್ ಸೊ ಈ ಆಪ್ಷನ್ ಬಂದ್ರೆ ಬಿ ಅನ್ನೋದು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಲೆಟರ್ಸ್ ಬಂದು ಬಿಗ್ ಆಗಿ ತೋರಿಸುತ್ತೆ. ಸೊ ಬಿಗ್ ಲೆಟರ್ ಆಗಿ ಬರುತ್ತೆ, ಅಂದ್ರೆ ಸ್ವಲ್ಪ ದಪ್ಪವಾಗಿ ಕಾಣಿಸುತ್ತೆ. ಸೊ ಇದು ಬಂದ್ರೆ ಅಂಡರ್ಲೈನ್ ಬರುತ್ತೆ, ಆ ಆಪ್ಷನ್ ಬೇಕು ಅಂದ್ರೆ ತಗೋಬಹುದು, ಇಲ್ಲಾಂದ್ರೆ ಬೇಡ. ನೆಕ್ಸ್ಟ್ ಆಪ್ಷನ್ ಬಂದು ಕರ್ವ್ ಅಂತ ಇದೆ, ನಿಮ್ಗೆ ಸ್ಟೈಲ್ ನ ಚೇಂಜ್ ಮಾಡ್ಕೋಬೇಕು. ಕರ್ವ್ ಆಪ್ಷನ್ ಅಲ್ಲಿ ಬೇಕು ಅಂದ್ರೆ ಈ ತರ ಮಾಡ್ಕೊಬಹುದು. ಸೊ ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಎನೇಬಲ್ ಅನ್ನೋದನ್ನ ಕೊಟ್ರೆ ಇಲ್ಲಿ ಕಲರ್ಸ್ ಬರುತ್ತೆ, ನಿಮ್ ಬ್ಯಾಕ್ ಗ್ರೌಂಡ್ ಗೆ ಯಾವ ಕಲರ್ ಬೇಕು ಆ ಕಲರ್ ನ ನೀವು ಚೂಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಅಲೈನ್ ಮಾಡ್ಕೊಳ್ಳೋದು. ಸೊ ಯಾವ ತರ ನಿಮ್ಗೆ ಅಲೈನ್ ಈ ಸ್ಟೈಲ್ ಅಲ್ಲಿ ಬೇಕಾ, ಇಲ್ಲ ಈ ಸ್ಟೈಲ್ ಅಲ್ಲಿ ಬೇಕಾ, ಈ ಸ್ಟೈಲ್ ಅಲ್ಲಿ ಬೇಕಾ, ವರ್ಡ್ಸ್ ಅಲೈನ್ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ಸ್ಪೇಸಿಂಗ್. ಸೊ ವರ್ಡ್ಸ್ ಗಳ ಮಧ್ಯೆ ವರ್ಡ್ಸ್ ಇರುತ್ತಲ್ಲ ಅದ್ರ ಮಧ್ಯೆ ಸ್ಪೇಸ್ ಬೇಕು ಅಂದ್ರೆ ಇದನ್ನ ನೀವು ಸ್ಪೇಸ್ ಮಾಡ್ಕೋಬಹುದು. ನೆಕ್ಸ್ಟ್ ಲೈನ್ ಸ್ಪೇಸಿಂಗ್ ಮೀನ್ಸ್ ಈ ತರ ಲೈನ್ ಜಾಸ್ತಿ ಬೇಕು ಅಂದ್ರೆ ನೀವು ಈ ತರ ಡ್ರಾ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ಶ್ಯಾಡೋ ಕೂಡ ಇದೆ, ನಿಮ್ಗೆ ಶ್ಯಾಡೋ ಹಿಂದೆ ಫ್ರಂಟ್ ಅಲ್ಲಿ ಶ್ಯಾಡೋ ತರ ಬೇಕು, ಇಲ್ಲ ವರ್ಡ್ಸ್ ಅಲ್ಲಿ ಶ್ಯಾಡೋ ಬೇಕು ಅಂದ್ರೆ ಎನೇಬಲ್ ಅಂತ ಕೊಟ್ರೆ ತುಂಬಾ ಕಲರ್ಸ್ ಬರುತ್ತೆ, ಆ ಕಲರ್ಸ್ ಅಲ್ಲಿ ನೀವು ಶ್ಯಾಡೋ ಕೂಡ ಮಾಡ್ಕೋಬಹುದು. ಸೊ ಇನ್ನರ್ ಶ್ಯಾಡೋ ಅಂದ್ರೆ ಹಿಂದೆಯಿಂದ ಶ್ಯಾಡೋ ಮಾಡ್ಕೋಬಹುದು. ಎಂಬ್ರಾಸ್ ತುಂಬಾ ಆಪ್ಷನ್ಸ್ ಇದೆ ನಿಮ್ಗೆ, ಇಲ್ಲಿ ನಿಮ್ಗೆ ಯಾವ ತರ ಆಪ್ಷನ್ಸ್ ಬೇಕು ಆ ಆಪ್ಷನ್ಸ್ ನ ನೀವು ಯೂಸ್ ಮಾಡ್ಕೋಬಹುದು. ಸೊ ಇದು ಆರೋ ಬಂದು ನಿಮ್ಗೆ ಆರೋ ಮಾರ್ಕ್ ಎಲ್ಲರೂ ತೋರಿಸ್ಬೇಕು ಅಂದ್ರೆ ಈ ಆಪ್ಷನ್ ನ ಯೂಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಈ ತರ ತುಂಬಾ ಆಪ್ಷನ್ಸ್ ಇದೆ, ನಿಮ್ಗೆ ಯಾವ ತರ ಆಪ್ಷನ್ಸ್ ಬೇಕು ಆಪ್ಷನ್ಸ್ ನ ನೀವು ಚೂಸ್ ಮಾಡ್ಕೋಬಹುದು. ಸೊ ಥಂಬ್ನೇಲ್ ನ ಈ ತರ ಮಾಡೋದು, ಫಸ್ಟ್ ಫೋಟೋ ಕೂರಿಸಿ ಪಕ್ಕದಲ್ಲಿ ಟೆಕ್ಸ್ಟ್, ನಿಮ್ಗೆ ಯಾವ ತರ ಟೆಕ್ಸ್ಟ್ ಬೇಕು ಆ ತರ ಟೆಕ್ಸ್ಟ್ ನ ಬರ್ಕೋಬೇಕಾಗುತ್ತೆ. ಸೊ ನಾನು ಫಾರ್ ಎಕ್ಸಾಂಪಲ್ ಗೆ ಈ ತರ ಥಂಬ್ನೇಲ್ ಮಾಡೋದನ್ನ ನಿಮ್ಗೆ ತೋರಿಸ್ತಿರೋದು, ಗೊತ್ತಾಯ್ತಲ್ವಾ ಯಾವ ರೀತಿ ಥಂಬ್ನೇಲ್ ನ ಮಾಡೋದು ಅಂತ. ಸೊ ಇಷ್ಟೇನೆ. ಇದಾದ ನಂತರ ಸೊ ಇಲ್ಲಿ ಒಂದು ಆಪ್ಷನ್ ಇದೆ, ಅಲ್ಲಿಗೆ ಹೋಗಿ ಸೇವ್ ಆಸ್ ಇಮೇಜ್ ಅಂತ ಇದೆ. ಸೊ ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೀವು ಮಾಡಿರುವಂತ ಥಂಬ್ನೇಲ್ ಬಂದು ಗ್ಯಾಲರಿಯಲ್ಲಿ ಹೋಗಿ ಸ್ಟೋರ್ ಆಗಿರುತ್ತೆ. ಸೊ ಇಷ್ಟೇನೆ ಥಂಬ್ನೇಲ್ ಮಾಡೋದು. ಬಟ್ ನೀವು ಯಾವ ರೀತಿ ಕ್ರಿಯೇಟಿವಿಟಿ ಆಗಿ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವಲ್ಲಿ ಸೇವ್ ಮಾಡಿದ್ರಲ್ಲ ಅದು ಬಂದು ಗ್ಯಾಲರಿಯಲ್ಲಿ ಇರುತ್ತೆ, ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿದೆ. ಸೊ ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ವಿಡಿಯೋಗೆ ನೀವು ಥಂಬ್ನೇಲ್ ನ ಹಾಕೋದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಥಂಬ್ನೇಲ್ ನ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಥಂಬ್ನೇಲ್ ನ ಯಾವ ರೀತಿ ವಿಡಿಯೋಗೆ ಹಾಕೋದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ನನ್ನ ವಿಡಿಯೋಸ್ ನ ನೋಡ್ತಾ ಇರಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು, ಬಾಯ್.